ನಮಸ್ಕಾರ. ನಾನು ಶಿಲ್ಪಾ ಡಿ.ಸಿ. ಮೈಸೂರಿನ ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇಂದಿನ ಅವಧಿಯಲ್ಲಿ ನಾವು ಹೊಸಗನ್ನಡ ಕಾದಂಬರಿಗಳ ಉಗಮ ಮತ್ತು ವಿಕಾಸದ ಕುರಿತು ತಿಳಿದುಕೊಳ್ಳೋಣ. ಹಿಂದಿನ ಚತುರ್ಮಾಸದಲ್ಲಿ ನೀವೆಲ್ಲರೂ ಕವನ, ಗದ್ಯ ಸಾಹಿತ್ಯದ ಹಲವು ಪ್ರಕಾರಗಳ ಕುರಿತು ಅಧ್ಯಯನ ಮಾಡಿದ್ದೀರ. ಈ ಎರಡನೆಯ ಚತುರ್ಮಾಸದಲ್ಲಿ ಗದ್ಯ ಸಾಹಿತ್ಯದ ಎರಡು ಪ್ರಮುಖ ಸಾಹಿತ್ಯ ರೂಪಗಳಾದಂತಹ ನಾಟಕ ಮತ್ತು ಕಾದಂಬರಿಗಳ ಕುರಿತು ಅಧ್ಯಯನ ಮಾಡಲಿದ್ದೀರಿ. ಅದರಲ್ಲಿ ಕಾದಂಬರಿಗಳ ಬಗ್ಗೆ ನಾನು ಮಾತನಾಡಲಿದ್ದೇನೆ. ಕಾದಂಬರಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕಿಂತ ಮೊದಲು ಹೊಸಗನ್ನಡ ಕಾದಂಬರಿಗಳ ಹುಟ್ಟು ಹೇಗಾಯಿತು, ವಿಶ್ವ ಸಾಹಿತ್ಯದಲ್ಲಿ ಕಾದಂಬರಿಯ ಉಗಮ ಎಂದಾಯಿತು, ಯಾರಿಂದ, ಅದರ ಬೆಳವಣಿಗೆ ಹೇಗಾಯಿತು, ಆ ಪ್ರಭಾವ ಕನ್ನಡದ ಮೇಲೆ ಹೇಗಾಯಿತು ಇತ್ಯಾದಿಗಳ ಕುರಿತು ಈ ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ. ಕಾದಂಬರಿ ಹೊಸಗನ್ನಡ ಗದ್ಯ ಸಾಹಿತ್ಯದ ಒಂದು ಪ್ರಸಿದ್ಧ ಸಾಹಿತ್ಯ ರೂಪ. ನಿಮಗೆಲ್ಲರಿಗೂ ಗದ್ಯ ಸಾಹಿತ್ಯದ ಹಲವು ಸಾಹಿತ್ಯ ರೂಪಗಳ ಪರಿಚಯ ಇದೆ. ವೈಚಾರಿಕ ಸಾಹಿತ್ಯ, ವಿಮರ್ಶೆ, ಆತ್ಮಕಥೆ, ಜೀವನ ಚರಿತ್ರೆ, ಲಘು ಪ್ರಬಂಧಗಳು, ಸಣ್ಣ ಕಥೆ ಇತ್ಯಾದಿ ಹಲವು ಸಾಹಿತ್ಯ ರೂಪಗಳು ಇದೆ ಅಂತ ನಿಮಗೀಗಾಗಲೇ ಗೊತ್ತಿದೆ. ಅದರಲ್ಲಿ ಕಾದಂಬರಿಯೂ ಸಹ ಒಂದು. ಇದು ಅತ್ಯಂತ ಸ್ವತಂತ್ರವಾದ, ಸ್ವಚ್ಛಂದವಾದ ನಿರ್ಮಾಣದಿಂದ ಆಗಿರುವಂತಹ ಒಂದು ಸಾಹಿತ್ಯ ಪ್ರಕಾರ. ಕಾದಂಬರಿಯನ್ನು ಮ್ಯಾರಿಯನ್ ಕ್ರಾಫರ್ಡ್ ಅವರು ಕರತರ ರಂಗಭೂಮಿ ಅಂತ ಕರೆದಿದ್ದಾರೆ. ನಾಟಕದಲ್ಲಿ ರಂಗದ ಮೇಲೆ ಹೇಗೆ ದೃಶ್ಯಗಳು ಅಭಿನಯಿಸಲ್ಪಡ್ತಾವೋ ಅದನ್ನು ನೋಡಿ ನಾವು ಹೇಗೆ ಆಸ್ವಾದನೆ ಮಾಡ್ತೀವೋ, ಹಾಗೆಯೇ ಕಾದಂಬರಿಯನ್ನು ಓದ್ತಾ ಹೋದ ಹಾಗೆ ಆ ಕಾದಂಬರಿಯಲ್ಲಿರುವಂತಹ ವಿವರಗಳೆಲ್ಲವೂ ಸಹ ನಮ್ಮ ಕಣ್ಮುಂದೆ ನಡೀತಾ ಇದ್ದಾವೇನೋ ಅನ್ನೋ ಹಾಗೆ ಭಾಸವಾಗುತ್ತೆ. ಹಾಗಾಗಿ ಇದನ್ನು ಕರತಲ ರಂಗಭೂಮಿ ಅಂತ ಕರೆದಿದ್ದಾರೆ. ಅಲ್ಲದೆ ನಾಟಕದಲ್ಲಿಯೇ ಇರುವಂತಹ ಪಾತ್ರಚಿತ್ರಣ, ಸನ್ನಿವೇಶ, ವಸ್ತು, ಸಂವಿಧಾನ ಇತ್ಯಾದಿಗಳು ಕಾದಂಬರಿಗೂ ಸಹ ಅನ್ವಯವಾಗ್ತವೆ. ಆ ಅರ್ಥದಲ್ಲಿ ಕೂಡ ಕಾದಂಬರಿ ಕರತಲ ರಂಗಭೂಮಿನೇ ಆಗಿದೆ. ನಾಟಕಗಳು ದೃಶ್ಯ ಪ್ರಧಾನವಾಗಿರುವಂತಹ, ಅಭಿನಯ ಪ್ರಧಾನವಾಗಿರುವಂತಹ ಸಾಹಿತ್ಯ ಪ್ರಕಾರವಾದರೆ ಕಾದಂಬರಿ ನಿರೂಪಣ ಪ್ರಧಾನವಾಗಿರುವಂತಹ ಒಂದು ಗದ್ಯ ಸಾಹಿತ್ಯ ಪ್ರಕಾರ. ಈ ಕಾದಂಬರಿ ಸಣ್ಣ ಕಥೆಗಿಂತ ದೊಡ್ಡದಾಗಿರುತ್ತೆ. ಒಂದು ಸಾಮಾನ್ಯ ಪುಸ್ತಕದಷ್ಟು ಗಾತ್ರದ ಗದ್ಯ ರೂಪದ ಕಥೆಯನ್ನು ಒಳಗೊಂಡಿರುತ್ತೆ. ಅಂದರೆ ಕಾದಂಬರಿ ಗದ್ಯ ರೂಪದಲ್ಲಿರುತ್ತೆ ಮತ್ತು ಒಂದು ಕಥೆಯನ್ನು ಒಳಗೊಂಡಿರುತ್ತೆ. ಆದರೆ ಆ ಕತೆ ಸಣ್ಣ ಕಥೆಗಿಂತ ದೊಡ್ಡದಾಗಿರುತ್ತೆ, ವಿಸ್ತಾರವಾಗಿರುತ್ತೆ. ಅಬೆಲ್ ಕೆವೆಲ್ಲಿ ಅವರು ಒಂದಿಷ್ಟು ಉದ್ದವಿರುವ ಗದ್ಯಾತ್ಮಕ ಲಘು ಸಾಹಿತ್ಯವೇ ಕಾದಂಬರಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಿದ್ರೆ ಒಂದಿಷ್ಟು ಉದ್ದ ಅಂದರೆ ಎಷ್ಟು ಉದ್ದ ಎನ್ನೋ ಪ್ರಶ್ನೆ ಏಳುತ್ತೆ. ಫೋರ್ಸ್ಟರ್ ಅವರು 50,000 ಶಬ್ದಗಳಿಗಿಂತ ಕಡಿಮೆ ಇಲ್ಲದ ಯಾವುದೇ ಗದ್ಯಾತ್ಮಕ ಲಘು ಸಾಹಿತ್ಯವೇ ಕಾದಂಬರಿ ಅಂತ ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅಂದರೆ 50,000ಗಳಿಗಿಂತ ಕಡಿಮೆ ಇರಬಾರ್ದು, ಸಣ್ಣ ಕಥೆಗಳಿಗಿಂತ ದೊಡ್ಡದಾಗಿರಬೇಕು, 50,000 ಶಬ್ದಗಳಿಗೆ ಕಡಿಮೆ ಇಲ್ಲದ ಹಾಗೆ ಇರಬೇಕು. ಸಣ್ಣ ಕಥೆಗಳಿಗಿಂತ ದೊಡ್ಡದಾಗಿ ಮತ್ತು 50,000 ಶಬ್ದಗಳಿಗಿಂತ ಕಡಿಮೆ ಇರುವ ನಾವೆಲೆಟ್ ಎನ್ನುವಂತಹ ಮತ್ತೊಂದು ಸಾಹಿತ್ಯ ಪ್ರಕಾರವೂ ಸಹ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಇದೆ. ಸೊ ಇಲ್ಲಿ ನಮಗೆ ಗೊತ್ತಾಗಿದ್ದೇನು, ಒಂದಿಷ್ಟು ಉದ್ದವಿರಬೇಕು, ಅದರಲ್ಲೊಂದು ಕಥೆ ಇರಬೇಕು, ಗದ್ಯದಲ್ಲಿ ಇರಬೇಕು ಎನ್ನುವಂತಹದ್ದು. ಈಗ ನಾವು ನಾವೆಲ್ ಎನ್ನುವಂತಹ ಪದ ಎಲ್ಲಿಂದ ಬಂತು, ಆ ನಾವೆಲ್ ಭಾಷೆಯ ಮೂಲ ಯಾವುದು, ನಾವೆಲ್ಗೆ ಪರ್ಯಾಯವಾಗಿ ಕನ್ನಡದಲ್ಲಿ ಯಾವ ಪದವನ್ನು ಬಳಕೆ ಮಾಡ್ತಿದ್ದೀವಿ, ಅದು ಎಲ್ಲಿಂದ ಬಂತು ಎಂದು ತಿಳ್ಕೊಳ್ಳೋಣ. ಆಂಗ್ಲ ಭಾಷೆಯಲ್ಲಿ ಪ್ರಚಲಿತದಲ್ಲಿರುವಂತಹ ನಾವೆಲ್ ಎಂಬ ಪದ ಲ್ಯಾಟಿನ್ ಭಾಷೆಯ ನೋವಸ್ ಎನ್ನುವಂತಹ ಪದದಿಂದ ಬಂದಿದೆ. ನೋವಸ್ ಅಂದರೆ ಅರ್ಥ ಹೊಸದು ಅಂತ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸಂಸ್ಕೃತದಲ್ಲಿ ಬಾಣ ಭಟ್ಟ ಕಾದಂಬರಿ ಎನ್ನುವಂತಹ ಒಂದು ಗದ್ಯ ಕೃತಿಯನ್ನು ರಚನೆ ಮಾಡ್ತಾನೆ. ಅದರಲ್ಲಿ 3 ಜನ್ಮಗಳ ಕಥೆ ಇದೆ.
ಪ್ರಣಯ ಅದರ ವಸ್ತು. ಆ ಕಾದಂಬರಿ ಕನ್ನಡಕ್ಕೂ ಸಹ ಅನುವಾದಗೊಂಡಿದೆ. ತುರುಮುರಿಯವರು ಅದನ್ನು ಅನುವಾದ ಮಾಡಿದ್ದಾರೆ. ಕಾದಂಬರಿಯಲ್ಲಿ ಇರುವಂತಹ ಅಥವಾ ಕಾದಂಬರಿಯನ್ನು ಹೋಲುವಂತಹ ಎಲ್ಲ ರಮ್ಯ ಕಥಾನಕಗಳನ್ನು ಕನ್ನಡಿಗರು ಕಾದಂಬರಿ ಎನ್ನುವಂತಹ ಹೆಸರಿನಿಂದಲೇ ಕರೀತಾರೆ. ಅಂದರೆ ಬಾಣನ ಕಾದಂಬರಿ ಎನ್ನುವಂತಹ ಗದ್ಯ ಕೃತಿಯಲ್ಲಿ ಇದ್ದಂತಹ ಕಥಾನಕವನ್ನು ಹೋಲುವಂತಹ ಎಲ್ಲ ರಮ್ಯ ಕಥಾನಕಗಳನ್ನು ಕನ್ನಡಿಗರು ಕಾದಂಬರಿ ಅನ್ನುವಂತಹ ಹೆಸರಿನಿಂದ ಕರೀತಾರೆ. ಹಾಗಾಗಿ ಕಾದಂಬರಿ ಎನ್ನುವುದು ಈ ಗದ್ಯ ಸಾಹಿತ್ಯ ರೂಪಕ್ಕೆ ಕನ್ನಡಿಗರು ಕೊಟ್ಟಂತಹ ಹೆಸರು ಎನ್ನುವಂತಹ ಒಂದು ವಾದ ಇದೆ. ಹಾಗೆಯೇ ಕಾದಂಬರಿ ಎನ್ನುವಂತಹದ್ದು ಮರಾಠಿ ಮೂಲದಿಂದ ಬಂದಿದ್ದು ಎನ್ನುವಂತಹ ಇನ್ನೊಂದು ವಾದವೂ ಸಹ ಇದೆ. ಮರಾಠಿ ಭಾಷೆಚ ಕೋಶದಲ್ಲಿ ಕಾದಂಬರಿ ಎನ್ನುವುದಕ್ಕೆ ಕಲ್ಪಿತ ಕಥಾಕೋಶ ಅನ್ನುವಂತಹ ಅರ್ಥ ಇದೆ. ಈ ಅರ್ಥವನ್ನು ತೆಗೆದುಕೊಂಡು ಅವರು ಮರಾಠಿಗರು ನೂತನ ಸಾಹಿತ್ಯಕ್ಕೆ ಕಾದಂಬರಿ ಅನ್ನುವಂತಹ ಹೆಸರನ್ನು ಕೊಟ್ಟರು. ಅದನ್ನು ಉತ್ತರ ಕರ್ನಾಟಕದವರು ಸ್ವೀಕರಿಸಿದ್ರು ಅನ್ನುವಂತಹ ವಾದ ಇದೆ. ಆ ಸಂದರ್ಭದಲ್ಲಿ ಮೈಸೂರು ಭಾಗದಲ್ಲಿ ಕಾದಂಬರಿಗೆ ನಾವೆಲ್ ಎನ್ನುವಂತಹ ಪದ ಬಳಕೆಯಲ್ಲಿತ್ತು. ಕುವೆಂಪು ಅವರು ಕಾನೂರು ಹೆಗ್ಗಡತಿ ಕೃತಿಯನ್ನು ರಚನೆ ಮಾಡುವ ಪೂರ್ವದಲ್ಲಿ ತಮ್ಮ ಡೈರಿಯಲ್ಲಿ ನಾನು ಇಂದು ಒಂದು ನಾವೆಲನ್ನು ಬರೆಯಲಿಕ್ಕೆ ಆರಂಭಿಸಿದೆ ಅಂತಾನೆ ಬರೀತಾರೆ. ಹಾಗಾಗಿ ಮೈಸೂರು ಭಾಗದಲ್ಲಿ ನಾವೆಲ್ ಎನ್ನುವಂತಹ ಪದ ಬಳಕೆಯಲ್ಲಿತ್ತು ಅಂತ ನಾವು ಒಪ್ಕೋಬಹುದು. ಇನ್ನು ಕಾದಂಬರಿಯ ಉಗಮ ಎಲ್ಲಿ ಯಾವಾಗ ಆಯಿತು ಅನ್ನೋದನ್ನು ನೋಡೋಣ. 17ನೇ ಶತಮಾನದಲ್ಲಿ ವಿಶ್ವ ಸಾಹಿತ್ಯದಲ್ಲಿ ಕಾದಂಬರಿಯ ಉಗಮ ಆಗತ್ತೆ. 17ನೇ ಶತಮಾನದಲ್ಲಿ ಸ್ಪೇನ್ ದೇಶದಲ್ಲಿದ್ದಂತಹ ಸರ್ವಾಂಟೆಸ್ ಎನ್ನುವಂತಹ ವ್ಯಕ್ತಿ ಡಾನ್ ಕ್ವಿಕ್ಸೋಟ್ ಎನ್ನುವಂತಹ ಕಾದಂಬರಿಯನ್ನು ಬರೀತಾನೆ. ಇದೇ ವಿಶ್ವದ ಪ್ರಥಮ ಕಾದಂಬರಿ. ಆತ ತನಗಿಂತ ಹಿಂದಿನ 16ನೇ ಶತಮಾನದ ಸ್ಪೇನ್ ದೇಶದ ಜನಾಂಗವನ್ನು, ಅವರ ರಮ್ಯ ಕಥಾನಕಗಳನ್ನು, ಅವರ ವೀರ ಪರಂಪರೆಯನ್ನು ವಿಡಂಬಿಸುವಂತಹ ಕೃತಿಯನ್ನು ರಚಿಸ್ತಾನೆ. ಅದೇ ಡಾನ್ ಕ್ವಿಕ್ಸೋಟ್. ಇದು ವಿಶ್ವದ ಪ್ರಥಮ ಕಾದಂಬರಿ. ಆನಂತರ ಇಂಗ್ಲಿಷ್ನಲ್ಲಿ ಡೇನಿಯಲ್ ಡೆಪೋ ಎನ್ನುವಂತಹವನು ರಾಬಿನ್ಸನ್ ಕ್ರೂಸೋ ಎನ್ನುವಂತಹ ಕಾದಂಬರಿಯನ್ನು ಬರೀತಾನೆ. ಇದು ಇಂಗ್ಲಿಷ್ ಭಾಷೆಯ ಪ್ರಥಮ ಕಾದಂಬರಿಯಾಗಿದೆ. ಇನ್ನು ಕಾದಂಬರಿಯನ್ನು ರಚಿಸಬೇಕು ಅಂತಂದರೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ವ. ಆ ಕಾದಂಬರಿ ಹುಟ್ಟಿಗೆ ಒಂದು ಕಾರಣ ಇರಬೇಕಲ್ವ. ಆ ಕಾರಣ ಏನು ಎನ್ನುವುದನ್ನು ನೋಡೋದಾದರೆ, ಸಾಹಿತಿಗಳಿಗೆ ಮಾನವರಲ್ಲಿ, ಅವರ ಜೀವನದ ವ್ಯವಹಾರಗಳಲ್ಲಿ, ವಿಚಾರದಲ್ಲಿ, ವೇದನೆ, ನಗು ಇತ್ಯಾದಿಗಳಲ್ಲಿ ಉಂಟಾದಂತಹ ಒಂದು ವಿಶೇಷ ಆಸಕ್ತಿಯೇ ಕಾದಂಬರಿಯಂತಹ ಒಂದು ಸಾಹಿತ್ಯ ರೂಪ ಹುಟ್ಟಲು ಕಾರಣವಾಯಿತು ಅಂತ ಸ್ಟೀವನ್ಸನ್ ಅವರು ಹೇಳ್ತಾರೆ. ಸಮಯವನ್ನು ಕೊಲ್ಲಲಿಕ್ಕೆ, ಮನೋರಂಜನೆಯನ್ನು ಸುಲಭವಾಗಿ ಪಡಿಬೇಕು ಅಂತ ಮನುಷ್ಯ ಬಯಸಿದಾಗಲೇ ಕಾದಂಬರಿಯ ಉಗಮವಾಯಿತು ಅಂತ ಡಾಕ್ಟರ್ ಕೆ ರಮಾನಂದ ಅವರು ಹೇಳ್ತಾರೆ. ಅಂದರೆ ಮನುಷ್ಯ ಜೀವನದ ಎಲ್ಲ ವಿಚಾರಗಳನ್ನು ಸಾಹಿತ್ಯ ರೂಪದಲ್ಲಿ ಪ್ರತಿಬಿಂಬಿಸಬೇಕು ಎನ್ನುವಂತಹ ಒಂದು ಆಸೆ ಸಾಹಿತಿಯಲ್ಲಿ ಹುಟ್ಟಿದಾಗ ಕಾದಂಬರಿ ರೂಪದ ಉಗಮ ಆಯಿತು. ಮತ್ತು ಅದೇ ಸಮಯದಲ್ಲಿ ಗಹನವಾಗಿರುವಂತಹ ವಿಚಾರಗಳನ್ನಲ್ಲದೆ ಮನೋರಂಜನೆಗೋಸ್ಕರ ಸರಳವಾಗಿ ಓದಬಹುದಾದಂತಹ ಒಂದು ಸಾಹಿತ್ಯ ರೂಪ ಜನರಿಗೆ ಬೇಕಿತ್ತು. ಅಂತಹ ಸಂದರ್ಭದಲ್ಲಿ ಕಾದಂಬರಿ ಹುಟ್ಟುಕೊಳ್ತು ಎನ್ನುವಂಥದ್ದು ಈ ಎರಡೂ ವ್ಯಾಖ್ಯಾನಗಳ ಅಭಿಪ್ರಾಯವಾಗಿದೆ. ಇನ್ನು ಈ ಕಾದಂಬರಿ ಓದುವಂತಹ ಒಂದು ಉದ್ದೇಶ ಏನು? ಗಳಗನಾಥರ ಪ್ರಕಾರ ವಾಚನಾಭಿರುಚಿ ಇಲ್ಲದೇ ಇರುವಂತಹ ಜನರಲ್ಲಿ ವಾಚನಾಭಿರುಚಿಯನ್ನು ಹುಟ್ಟಿಸಲಿಕ್ಕೆ, ಉದ್ಯೋಗಾತಿಶಯದಿಂದ ಕ್ರಾಂತರಾದವರಿಗೆ ವಿಶ್ರಾಂತಿಯನ್ನು ಕೊಡಲಿಕ್ಕೆ, ಆನಂದಗೊಳಿಸಲಿಕ್ಕೆ, ಮನೋರಂಜನೆಯನ್ನು ನೀಡಲಿಕ್ಕೆ, ಅದೇ ಸಂದರ್ಭದಲ್ಲಿ ನೀತಿ ಬೋಧವಾಗುವುದಕ್ಕೂ ಸಹ ಉತ್ತಮ ಕಾದಂಬರಿಗಳು ಬೇಕೇ ಬೇಕು ಎಂದು ಗಳಗನಾಥರು ಹೇಳ್ತಾರೆ. ಅಂದರೆ ಓದುವ ಅಭಿರುಚಿ ಇಲ್ಲದಂತಹ ಜನರಲ್ಲಿ ಓದಬೇಕು ಎನ್ನುವಂತಹ ಆಸೆಯನ್ನು, ಕಾಂಕ್ಷೆಯನ್ನು ಹುಟ್ಟಿಸಲಿಕ್ಕೋಸ್ಕರ, ಉದ್ಯೋಗದ ಸಂಕಟದಿಂದ, ದಣಿವಿನಿಂದ ಬಳಲಿದವರಿಗೆ ವಿಶ್ರಾಂತಿಯನ್ನು ಕೊಡಲಿಕ್ಕೋಸ್ಕರ, ಆ ವಿಶ್ರಾಂತಿಯ ಸಮಯದಲ್ಲಿ ಆನಂದವನ್ನು ಕೊಡಲಿಕ್ಕೋಸ್ಕರ, ಮನರಂಜನೆ ಒದಗಿಸಲಿಕ್ಕೋಸ್ಕರ, ಅದರ ಜೊತೆಗೆ ನೀತಿಯನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ಉತ್ತಮ ಕಾದಂಬರಿಗಳು ಬೇಕು
ಎಂದು ಅವರು ಅಭಿಪ್ರಾಯಪಡ್ತಾರೆ. ಈ ಗಳಗನಾಥರು ಹೊಸಗನ್ನಡ ಅರುಣೋದಯದ ಸಂದರ್ಭದಲ್ಲಿ ಕನ್ನಡಿಗರಲ್ಲಿ ಕಾದಂಬರಿಯನ್ನು ದಿನ ಕುಳಿತು ಓದಬೇಕು ಅನ್ನುವಂತಹ ಒಂದು ರುಚಿಯನ್ನು ಹುಟ್ಟಿಸಿದವರು, ಆಸೆಯನ್ನು ಹುಟ್ಟಿಸಿದವರು ಈ ಗಳಗನಾಥರು. ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಗಳಗನಾಥರು ಕನ್ನಡದ ಪುಸ್ತಕಗಳನ್ನು ಹೊತ್ಕೊಂಡು ಹೋಗಿ ಮನೆಗೂ ತಲುಪಿಸಿದಂಥವ್ರು. ಹಾಗಾಗಿ ಕನ್ನಡಿಗರಲ್ಲಿ ಕಾದಂಬರಿಯನ್ನು ಓದಬೇಕು ಎನ್ನುವಂತಹ ಒಂದು ಆಸೆಯನ್ನು, ಅಭಿರುಚಿಯನ್ನು ಗಳಗನಾಥರು ಹುಟ್ಟು ಹಾಕಿದರು. ಇನ್ನು ಕಾದಂಬರಿಗಳ ವಸ್ತು ಯಾವುದು? ಕಾದಂಬರಿಗಳ ಕಥಾವಸ್ತು ಮನುಷ್ಯನ ಮಾನವೀಯ ಜೀವನವೇ. ಹಾಗಂದರೆ ಮನುಷ್ಯ ಮಾತ್ರನ ಕಾದಂಬರಿಗಳ ವಸ್ತು ಅಂದರೆ ಖಂಡಿತ ಅಲ್ಲ. ಮಾನವೀಯತೆ ಕಂಡುಬರುವಂತಹ, ಅದನ್ನು ಕಾಣಲಿಕ್ಕೆ ಬರುವಂತಹ ಸಸ್ಯವಾಗಿರಬಹುದು, ಪ್ರಾಣಿ ಜೀವನವಾಗಿರಬಹುದು, ಅಥವಾ ಶಿಲಾಜೀವನವೇ ಆಗಿರಬಹುದು, ಇದೆಲ್ಲವನ್ನೂ ಸಹ ಕಾದಂಬರಿ ವಸ್ತುವನ್ನಾಗಿ ಒಳಗೊಳ್ಳುತ್ತೆ. ಜೀವನದ ಮಹತ್ತನ್ನು ಅರ್ಥ ಮಾಡಿಸಿಕೊಡುವಂತಹ ಜೀವನದ ಒಂದು ಭಾಗ ಅಥವಾ ಒಂದು ದೃಷ್ಟಿಕೋನದ ಸಂಕ್ಷೇಪ ನೋಟ ಕಾದಂಬರಿಯಲ್ಲಿ ನಮಗೆ ಸಿಗುತ್ತೆ. ಸಣ್ಣ ಕತೆ ಕೇವಲ ಒಂದು ಅನುಭವವನ್ನು, ಸನ್ನಿವೇಶವನ್ನು, ಘಟನೆಯನ್ನು ನಿರೂಪಿಸಿದರೆ, ಕಾದಂಬರಿ ಇಡೀ ಜೀವನದ ಗುರಿ, ಧೋರಣೆ, ಉದ್ದೇಶಗಳನ್ನು, ಅನುಭವಗಳನ್ನು ಒಳಗೊಂಡಿರುತ್ತೆ. ಕಾದಂಬರಿಯ ಉಗಮ ಕನ್ನಡದಲ್ಲಿ ಯಾವಾಗ ಆಯಿತು? ಯಾವ ಕೃತಿಯ ಮೂಲಕ ಆಯಿತು? ಅದಕ್ಕೆ ವಿಶ್ವ ಸಾಹಿತ್ಯದ ಪ್ರೇರಣೆ, ಪ್ರಭಾವ ಏನಾದರೂ ಇದೆಯಾ ಎನ್ನುವುದನ್ನು ನೋಡೋಣ. ಕನ್ನಡದಲ್ಲಿ ಕಾದಂಬರಿ ಸಾಹಿತ್ಯ ರೂಪ ವಿಶ್ವ ಸಾಹಿತ್ಯದ, ಅದರಲ್ಲೂ ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವದಿಂದ ಕನ್ನಡಕ್ಕೆ ಬಂತು ಎಂದು ಹೇಳಬಹುದಾದಷ್ಟು ಪ್ರಭಾವಶಾಲಿಯಾದದ್ದು. ಸಣ್ಣ ಕತೆ ಮತ್ತು ಕಾದಂಬರಿ ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವದಿಂದನೇ ಕನ್ನಡದಲ್ಲಿ ಹುಟ್ಟುಕೊಳ್ತು ಎನ್ನುವಂಥ ವಾದಗಳು ಸಹ ಇದ್ದಾವೆ. ಇಲ್ಲಿ ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವದಿಂದ ಬಂತು ಎಂದು ಹೇಳಬಹುದಾದಷ್ಟು ಪ್ರಭಾವಶಾಲಿಯಾದದ್ದು ಎನ್ನುವಂಥ ಮಾತನ್ನು ಯಾಕೆ ಬಳಸಿದೆ ಅಂತಂದರೆ, ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ಕನ್ನಡದ ಮೇಲೆ ಆಗುವ ಮೊದಲೇನೆ ಕಾದಂಬರಿ ಎಂದು ಕರೆಯಬಹುದಾಗಿದ್ದಂತಹ ಅಥವಾ ಕಾದಂಬರಿಯ ಸಾಹಿತ್ಯ ರೂಪಕ್ಕೆ ಸಾಕಷ್ಟು ಹತ್ತಿರವಾಗಿದ್ದಂತಹ 3 ಕೃತಿಗಳು ನಮ್ಮಲ್ಲಿ ರಚನೆಗೊಂಡಿದ್ದು. ಅದ್ಯಾವುದು ಅಂದರೆ ಯಾದವನ ಕಲಾವತಿ ಪರಿಣಯ, ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಸೌಗಂಧಿಕಾ ಪರಿಣಯ ಮತ್ತು ಕೆಂಪುನಾರಾಯಣನ ಮುದ್ರಾಮಂಜೂಷ. ಅದರಲ್ಲೂ ಕೆಂಪುನಾರಾಯಣನ ಮುದ್ರಾಮಂಜೂಷ ಹಳಗನ್ನಡದ ಬಿಗಿ ಕಟ್ಟುಗಳನ್ನು ಸಡಿಲಿಸಿಕೊಂಡು ಸರಳವಾಗಿರುವಂತಹ ಹೊಸಗನ್ನಡ ಗದ್ಯಕ್ಕೆ ಸಾಕಷ್ಟು ಹತ್ತಿರದಲ್ಲಿರುವಂತಹ ರೀತಿಯಲ್ಲಿ ರಚನೆಗೊಂಡಿತ್ತು. ಕನ್ನಡ ಕಾದಂಬರಿ ಕ್ಷೇತ್ರಕ್ಕೆ ತನ್ನದೇ ಆಗಿರುವಂತಹ ಒಂದು ಇತಿಹಾಸ ಇದೆ, ಹರಹಿದೆ. ಆರಂಭ ಕಾಲದಲ್ಲಿ ಇಂಗ್ಲಿಷ್, ಮರಾಠಿ, ಬೆಂಗಾಲಿ, ಮಲಯಾಳಂ ಭಾಷೆಗಳಿಂದ ಕಾದಂಬರಿಗಳು ಕನ್ನಡಕ್ಕೆ ಅನುವಾದಗೊಂಡವು. 19 ಮತ್ತು 20ನೇ ಶತಮಾನದ ಆರಂಭವನ್ನು ಕನ್ನಡ ಸಾಹಿತ್ಯದಲ್ಲಿ ಅನುಕರಣ ಯುಗ, ಅಜ್ಞಾನ ಕಾಲಖಂಡ ಅನ್ನುವಂಥ ಹೆಸರಿನಿಂದ ಸಾಹಿತ್ಯ ಚರಿತ್ರಕಾರರು ಗುರುತಿಸ್ತಾರೆ. ಕಾರಣ ಏನಂದರೆ, ಮೈಸೂರು ಸಂಸ್ಥಾನದಂತಹ ಕೆಲವು ಸಂಸ್ಥಾನಗಳಲ್ಲಿ ಹೊರತುಪಡಿಸಿದ್ರೆ ವೈಯಕ್ತಿಕವಾಗಿ ಸಾಹಿತ್ಯ ರಚನೆ ಈ ಕಾಲಘಟ್ಟದಲ್ಲಿ ತುಂಬಾ ಕಡಿಮೆ ಆಯಿತು. ಅದರ ಬದಲಾಗಿ ವಿಶ್ವ ಸಾಹಿತ್ಯದಿಂದ ಮತ್ತು ಇತರ ಭಾರತೀಯ ಭಾಷೆಗಳಿಂದ ಸಾಹಿತ್ಯ ಕೃತಿಗಳು ಕನ್ನಡಕ್ಕೆ ಹೆಚ್ಚಾಗಿ ಅನುವಾದಗೊಂಡುದನ್ನು ನಾವು ಕಾಣ್ತೇವೆ. ಹಾಗಾಗಿ ಇದನ್ನು ಅನುಕರಣ ಯುಗ ಅಂತ ಹೇಳಿ ಕರೆದಿದ್ದಾರೆ. 1892ರಲ್ಲಿ ಪ್ರಕಟವಾದಂತಹ ಲಕ್ಷ್ಮಣರಾವ್ ಗದಗಕರ್ ಅವರ ಸೂರ್ಯಕಾಂತ ಕಾದಂಬರಿಯನ್ನು ಕನ್ನಡದ ಪ್ರಥಮ ಸ್ವತಂತ್ರ ಕಾದಂಬರಿ ಎಂದು ಹೇಳಿ ನಾವು ಕರೀಬಹುದು. ಇದಾದಮೇಲೆ ರೆಂಟಾಲ ವೆಂಕಟಸುಬ್ಬರಾಯರ ಕೇಸರಿ ವಿಲಾಸ 1895ರಲ್ಲಿ ಪ್ರಕಟವಾಗುತ್ತೆ. 1896ರಲ್ಲಿ ಗುಬ್ಬಿ ಮುರುಘಾರಾಧ್ಯರ ಶೃಂಗಾರ ಚಾತುರ್ಯೋಲ್ಲಾಸಿನಿ ಪ್ರಕಟ ಆಗುತ್ತೆ. ಎಂ ವೆಂಕಟಕೃಷ್ಣಯ್ಯ ಅವರ ಚೋರಗ್ರಹಣ ತಂತ್ರ 1897ರಲ್ಲಿ ಪ್ರಕಟ ಆಗುತ್ತೆ. ಈ ಚೋರಗ್ರಹಣ ತಂತ್ರ ಕನ್ನಡದ ಪ್ರಥಮ ಪತ್ತೇದಾರಿ ಕಾದಂಬರಿ. 1898ರಲ್ಲಿ ಗಳಗನಾಥರ ಪ್ರಬುದ್ಧ ಪದ್ಮನಯನೆ ಕಾದಂಬರಿ ಪ್ರಕಟ ಆಗುತ್ತೆ. ಇವಿಷ್ಟು ಆರಂಭ ಕಾಲದ ಕನ್ನಡದ ಕಾದಂಬರಿಗಳು. ಇಷ್ಟೆಲ್ಲ ಕೃತಿಗಳು ರಚನೆಯಾಗಿದ್ದರೂ ಸಹ ಕನ್ನಡದ ಮೊಟ್ಟ ಮೊದಲ ಕಾದಂಬರಿ ಎನ್ನುವಂತಹ ಬಿರುದಿಗೆ, ಕೀರ್ತಿಗೆ ಪಾತ್ರವಾಗಿದ್ದು
1899ರಲ್ಲಿ ಪ್ರಕಟಗೊಂಡಂತಹ ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ ಎನ್ನುವಂತಹ ಕಾದಂಬರಿ. ಇಂದಿರಾಬಾಯಿ ಎನ್ನುವಂಥವಳ ಜನ್ಮ ಚರಿತ್ರೆ ಇದು ಎನ್ನುವ ಮಾತನ್ನು ಕಾದಂಬರಿಕಾರರೇ ಹೇಳ್ತಾರೆ. ಈ ಕಾದಂಬರಿಗೆ ಸದ್ಧರ್ಮ ವಿಜಯವು ಎನ್ನುವಂತಹ ಹೆಸರು ಸಹ ಇದೆ. ಇದಾದ ನಂತರ 20ನೇ ಶತಮಾನದ 4ನೇ ದಶಕದಿಂದ ಕನ್ನಡದಲ್ಲಿ ಕಾದಂಬರಿ ಬಹಳ ಹೆಚ್ಚಾಗಿ ರಚನೆಗೊಂಡದ್ದನ್ನು ನೋಡ್ತೀವಿ. ಕನ್ನಡ ಕಾದಂಬರಿ ಕ್ಷೇತ್ರದಲ್ಲಿ ಬೆಳೆ ಹುಲಸಾಗಿ ಬೆಳೆಯುತ್ತೆ. ಕೆಲವು ಪ್ರಮುಖ ಕಾದಂಬರಿಗಳನ್ನು ನಾವು ನೋಡೋದಾದರೆ ಕುವೆಂಪುರವರ ಕಾನೂರು ಹೆಗ್ಗಿಡತಿ, ಮಲೆಗಳಲ್ಲಿ ಮದುಮಗಳು, ಶಿವರಾಮ ಕಾರಂತರ ಚೋಮನದುಡಿ, ಮುಖಜ್ಜೆ ಕನಸುಗಳು, ಆನ ಕೃಷ್ಣರಾಯರ ಸಂಧ್ಯಾರಾಗ, ನಟ ಸಾರ್ವಭೌಮ. ಆನ ಕೃಷ್ಣರಾಯರನ್ನಂತೂ ನಾವು ಕಾದಂಬರಿಗಳ ಸಾರ್ವಭೌಮ ಅಂತಲೇ ಕರಿತೀವಿ. ನಿರಂಜನರ ಚಿರಸ್ಮರಣೆ, ಮೃತ್ಯುಂಜಯ, ಶಾಂತಿನಾಥ ದೇಸಾಯಿ ಅವರ ಮುಕ್ತಿ, ವಿಕ್ಷೇಪ, ದೇವನೂರು ಮಹಾದೇವ ಅವರ ಕುಸುಮಬಾಲೆ, ತ್ರಿವೇಣಿಯವರ ಬೆಕ್ಕಿನ ಕಣ್ಣು, ಶರಪಂಜರ ಇವು ಪ್ರಮುಖವಾಗಿರುವಂತಹ ಕಾದಂಬರಿಗಳು. ಹಲವು ಕಾದಂಬರಿಗಳು ಚಲನಚಿತ್ರವಾಗಿಯೂ ಸಹ ಪ್ರಸಿದ್ಧಿಯನ್ನು ಪಡೆದಿದ್ದಾವೆ. ಇಲ್ಲಿರುವಂತಹ ಎಲ್ಲ ಮಾಹಿತಿಗಳನ್ನು PV ಶಾಸ್ತ್ರಿ ಕಿಬ್ಬಳ್ಳಿ ಅವರ ಸಾಹಿತ್ಯದ ಪ್ರಕಾರಗಳು ಎಂಬ ಕೃತಿಯಿಂದ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟ 6ರ ಭಾಗ 2ಕ್ಕೋಸ್ಕರ ಡಾಕ್ಟರ್ ಕೆ ರಮಾನಂದ ಅವರು ಬರೆದಿರುವಂತಹ ಈ ಕಾಲದ ಸ್ವತಂತ್ರ ಕತೆ ಕಾದಂಬರಿಗಳು ಎನ್ನುವಂತಹ ಲೇಖನದಿಂದ, ಹಾಗೂ LS ಶೇಷಗಿರಿರಾವ್ ಅವರ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಕೃತಿಯಿಂದ ಆರಿಸಿಕೊಂಡು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಮುಂದಿನ ತರಗತಿಯಲ್ಲಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಅಧ್ಯಯನ ಮಾಡೋಣ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.